ಈ ಎರಡು ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆನಪಿಡಿ. ನೀವು ಒಬ್ಬರೇ ಇದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹಿಡಿತವಿರಲಿ ಮತ್ತು ನೀವು ಎಲ್ಲರ ಜೊತೆ ಇದ್ದಾಗ ನಿಮ್ಮ ಮಾತನಾಡುವ ರೀತಿಯ ಮೇಲೆ ಹಿಡಿತವಿರಲಿ. ನಿಮ್ಮನ್ನು ದ್ವೇಷಿಸುವವರನ್ನು ಎಂದಿಗೂ ದ್ವೇಷಿಸಬೇಡಿ, ಆದರೆ ಅವರನ್ನು ಗೌರವಿಸಿ, ಏಕೆಂದರೆ ನೀವು ಅವರಿಗಿಂತ ಉತ್ತಮರು ಎಂದು ಅವರು ಭಾವಿಸಿರುತ್ತಾರೆ. ಸಮಯ ಮೌನವಾಗಿರುವುದನ್ನು ಕಲಿಸಿಕೊಟ್ಟಿತು, ಜೀವನ ಎಲ್ಲವನ್ನು ಸಹಿಸಿಕೊಳ್ಳುವ ಕಲೆಯನ್ನು ಕಲಿಸಿತು. ಈಗ ನಮಗೆ ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲ. ಪರಿಸ್ಥಿತಿಯು ಒಂಟಿಯಾಗಿರುವುದನ್ನು ಕಲಿಸಿಕೊಟ್ಟಿದೆ. ಯಾರು ಎಷ್ಟು ನಿಮಗೆ ಗೌರವವನ್ನು ಕೊಡುತ್ತಾರೋ ಅವರಿಗೆ ಅಷ್ಟೇ ಗೌರವವನ್ನು ಕೊಡಿ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಗೆಲುವು ಎನ್ನುವುದು ನೆರಳಿನ ತರಹ, ಅದನ್ನು ಹಿಡಿಯಲು ಪ್ರಯತ್ನಿಸಬೇಡಿ. ನಿಮ್ಮ ದಾರಿಯಲ್ಲಿ ನೀವು ಮುಂದೆ ಸಾಗಿ, ತನ್ನಷ್ಟಕ್ಕೆ ತಾನು ಅದು ನಿಮ್ಮ ಹಿಂದೆ ಬರುತ್ತದೆ. ಆದರೆ ನಿಮ್ಮ ಹೆಜ್ಜೆಗಳು ಬೆಳಕಿನ ಕಡೆಗೆ ಬಿದ್ದಾಗ ಮಾತ್ರ ನೆರಳು ಸಿಗುತ್ತದೆ ಎಂಬುದನ್ನು ಗಮನಿಸಬೇಕು. ಅತಿಯಾದ ಗೌರವ ನಿಮ್ಮ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ. ತಮ್ಮ ಜೊತೆ ಕುಳಿತ ವ್ಯಕ್ತಿಯನ್ನು ಕೀಳಾಗಿ ನೋಡುತ್ತಿರುವವರೇ ದೊಡ್ಡ ವ್ಯಕ್ತಿ ಎನ್ನಿಸಿಕೊಳ್ಳುತ್ತಾರೆ. ನಿಮ್ಮನ್ನು ನೋಯಿಸುವ ವ್ಯಕ್ತಿಗಾಗಿ ಎಂದಿಗೂ ಅಳಬೇಡಿ. ಕೇವಲ ನಗುತ್ತಾ ಇದನ್ನು ಹೇಳಿ, ನಿನಗಿಂತ ಉತ್ತಮ ವ್ಯಕ್ತಿಯನ್ನು ಹುಡುಕಲು ನನಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಕನಸುಗಳನ್ನು ಸಾಕಾರಗೊಳಿಸಲು ನಮ್ಮವರೊಂದಿಗೆ ಮೋಸ ಮಾಡುವುದಾದರೆ ಕನಸುಗಳಿಗೆ ಯಾವ ಮಹತ್ವವೂ ಇರುವುದಿಲ್ಲ. ಜನಗಳು ಈ 3 ಕಾರಣಗಳಿಗಾಗಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಾರೆ. ಅವರು ನಿಮ್ಮ ಮಟ್ಟವನ್ನು ತಲುಪಲು ಸಾಧ್ಯವಾಗದಿದ್ದಾಗ, ನಿಮ್ಮ ಬಳಿ ಇರುವುದು ಅವರ ಬಳಿ ಇಲ್ಲದಿದ್ದಾಗ, ಅವರು ನಿಮ್ಮ ಜೀವನ ಶೈಲಿಯನ್ನು ನಕಲಿಗೊಳಿಸಲು ಪ್ರಯತ್ನಿಸಿ ಸೋತಾಗ. ಒಬ್ಬರಿಗೊಬ್ಬರು ಬದುಕುವುದೇ ನಿಜವಾದ ಜೀವನ. ಯಾರು ನಿಮ್ಮನ್ನು ಹೃದಯದಿಂದ ಇಷ್ಟಪಡುತ್ತಾರೋ ಅವರಿಗಾಗಿ ಸಮಯವನ್ನು ಮೀಸಲಿಡಿ. ಶ್ರೀಮಂತ ಸಂಪತ್ತು ಬುದ್ಧಿವಂತಿಕೆ, ಬಲವಾದ ಅಸ್ತ್ರ ತಾಳ್ಮೆ, ಉತ್ತಮ ಭದ್ರತೆ ನಂಬಿಕೆ, ಅತ್ಯಂತ ಪರಿಣಾಮಕಾರಿ ಟಾನಿಕ್ ನಗು ಮತ್ತು ಆಶ್ಚರ್ಯಕರವಾಗಿ ಎಲ್ಲವೂ ಉಚಿತವಾಗಿದೆ. ಈಗಿನ ಕಾಲದಲ್ಲಿ ಮೌನವಾಗಿರುವುದೇ ಒಳ್ಳೆಯದು, ಏಕೆಂದರೆ ಅತಿಯಾಗಿ ಮಾತನಾಡುವವರು ಮೋಸಕ್ಕೆ ಹೋಗುತ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಈ 5 ಕೆಲಸವನ್ನು ಮಾಡಿ. ಈ 5 ಮಾತುಗಳನ್ನು ನಿಮ್ಮೊಂದಿಗೆ ಹೇಳಿಕೊಳ್ಳಿ. ನಿಮ್ಮ ಜೀವನವೇ ಬದಲಾಗುತ್ತದೆ, ನಂಬಿರಿ. ನಾನು ಎಲ್ಲರಿಗಿಂತಲೂ ಉತ್ತಮ, ನಾನು ಮಾಡಬಲ್ಲೆ, ದೇವರು ಯಾವಾಗಲೂ ನನ್ನೊಂದಿಗೆ ಇದ್ದಾರೆ, ನಾನು ಜಯಶಾಲಿ, ಇವತ್ತಿನ ದಿನ ನನ್ನ ದಿನ. ಸಂಬಂಧ ನಿಭಾಯಿಸಬೇಕೆಂದರೆ 50 ಗ್ರಾಂ ನಾಲಿಗೆಯು 60 ಕೆಜಿ ಇರುವ ಈ ದೇಹದ ಮೇಲೆ ಭಾರವಾಗಬಾರದು. ಶಾಂತಿಯುತ ಜೀವನಕ್ಕೆ 2 ನಿಯಮಗಳು. ವೈಫಲ್ಯದಲ್ಲಿ ಖಿನ್ನತೆ ಎಂದಿಗೂ ಹೃದಯಕ್ಕೆ ಹೋಗಬಾರದು ಮತ್ತು ಯಶಸ್ಸಿನಲ್ಲಿ ಅಹಂ ಎಂದಿಗೂ ಮೆದುಳಿಗೆ ಹೋಗಬಾರದು. ಏನು ಮಾಡುವುದು ಸ್ವಲ್ಪ ಕಠೋರವಾಗಿರಬೇಕಾಗುತ್ತದೆ, ಇಲ್ಲಾಂದ್ರೆ ಜನ ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಜೀವನದಲ್ಲಿ ನೀವು ಹೇಗೆ ನಡೆದುಕೊಂಡಿದ್ದೀರಿ ಅಥವಾ ನೀವು ಏನು ಮಾಡಿದ್ದೀರಿ ಎಂದು ಯಾರು ನೆನಪಿಸಿಕೊಳ್ಳುವುದಿಲ್ಲ. ಅವರು ನಿಮ್ಮೊಂದಿಗಿರುವಾಗ ನೀವು ಅವರಿಗೆ ಹೇಗೆ ಭಾವನೆ ಮೂಡಿಸುತ್ತಿದ್ದೀರಿ ಎಂಬುದರ ಮೂಲಕ ಎಲ್ಲರೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಯಾರು ಹೃದಯದಿಂದ ಪ್ರಾಮಾಣಿಕವಾಗಿರುತ್ತಾರೋ ನಿಮ್ಮ ಜೊತೆ ದಿನಾಲೂ ಜಗಳವಾಡಬಹುದು, ಆದರೆ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದರೆ ಮಾತನಾಡಲಿ. ಬುದ್ಧಿ ಹೊಂದಿದವರು ಇಂತಹ ಕೆಲಸ ಮಾಡುವುದಿಲ್ಲ. ಕುದುರೆಯ ಹಿಂದೆ ಹಣ ಇದ್ದವರ ಮುಂದೆ ಯಾವತ್ತೂ ನಡೆಯಬಾರದು. ಅವರು ಯಾವಾಗ ಬೇಕಾದರೂ ಒದೆಯಬಹುದು. ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾರೆ ಅಥವಾ ಅಷ್ಟೇ ಮಿಸ್ ಮಾಡಿಕೊಳ್ತಾರ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ. ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದರೆ ಅವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ ಮತ್ತು ನಿಮ್ಮ ಬಗ್ಗೆ ಯೋಚಿಸುತ್ತಾರೆ ಎಂದು ತಿಳಿದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.